ಏನಿದೆ ಅವ್ರ ಮನಸ್ಸಲ್ಲಿ ಏನು ಬರಬೇಕು ಆ ಜಾಗದಲ್ಲಿ ಎರಡೂ ಪ್ರಸ್ತಾವನೆನ ತಗೊಳ್ಳಿ. ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ ಅಥವಾ ಬಸ್ ಸ್ಟ್ಯಾಂಡ ಅಥವಾ ಆ ಜಾಗನ ಯಾವ ಥರ ಉಳಿಸ್ಕೊತೀರ. ಪಂಚಾಯತಿ ಹೆಸರಲ್ಲಿ ಇದ್ದೇ ಇರುತ್ತೆ ಆ ಜಾಗ, ಪಂಚಾಯತಿ ಹೆಸರಲ್ಲಿದೆ. ಏನು ಸ್ಟ್ರಕ್ಚರ್ ಬಂದರೆ ಒಳ್ಳೆಯದ, ಪಬ್ಲಿಕ್ ಉಪಯೋಗ ಆಗೋವಂಥದ್ದು ಏನಾದರೂ ಬಂದರೆ ಒಳ್ಳೆಯದ, ನೀವೇ ಡಿಸೈಡ್ ಮಾಡಬೇಕು. ಇನ್ನೂ ಒಂದು ಸತಿ ಅನುದಾನಕ್ಕೆ ಏನೂ ಕೊರತೆ ಮಾಡಲ್ಲ. ಮುಂದಕ್ಕೆ ನಾವು ಗ್ರ್ಯಾಂಟ್ ತಗೊಳ್ಳೋದ್ರಲ್ಲಿ ನಾನು ಈಗ ಗಟ್ಟಿಯಾಗಿದ್ದೀನಿ. ನಾನು ಗ್ರ್ಯಾಂಟ್ ಬರ್ಬೋದು, ಎಷ್ಟು ಕೋಟಿ ಬರುತ್ತೆ ಏನು ಅಂತ ನಾನು ಹೇಳಲ್ಲ, ನಾನು ಕೊಡ್ತೀನಿ. ಬಟ್ ನಿಮಗೇನು ಶ್ರದ್ಧೆ ಇದೆ, ನೀವೇನು ಜವಾಬ್ದಾರಿ ತೊಗೊಂಡಿದ್ದೀರಾ ಅಂತ ನೋಡಿಕೊಂಡೇ ನಾನು ಅದರಲ್ಲಿ ಸಹಾಯ ಮಾಡೋದು. ನೀವು ಅಲ್ಲಿ ಇಂಪಾರ್ಟೆನ್ಸ್ ಇದ್ದು ನಿಮಗೂ ಆ ಜವಾಬ್ದಾರಿ ಇದ್ದಾಗ ನಾನು 80% 90% ಮಾಡ್ತೀನಿ. ನೀವು ಸುಮ್ಮನೆ ಕಾಲೆಳೆದು ನನ್ನನ್ನು ಜವಾಬ್ದಾರಿ ಹಾಕಬೇಕು ಅಂತಂದರೆ ನಾನು ಸೋಲಲ್ಲ, ನಾನು ಜವಾಬ್ದಾರಿ ತೊಗೊಳ್ಳಲ್ಲ. ಪ್ರಸ್ತಾವನೆ ಇದೆ, ಅದನ್ನು ಒಂದು ಸತಿ ನನಗೆ ಪ್ಲ್ಯಾನು ಸ್ಟ್ರಕ್ಚರು ನಿಮ್ಮ ಆಲೋಚನೆ ಏನಿದೆ ತಗೊಂಡು ಬನ್ನಿ. ಒಂದು ಅದಾದಮೇಲೆ 8-10 ತಿಂಗಳು ಆಗೋ ಅಷ್ಟರಲ್ಲಿ ಬೇತ್ಮಂಗ್ಲ ಕೂಡ ನಾವು ಬೇರೆ ರೀತಿ ಪ್ರಪೋಸಲ್ನ ಸರ್ಕಾರದಲ್ಲಿ ಇಟ್ಟಿದ್ದೀವಿ. ನಾನು ಇದನ್ನು ಈಗ ಚರ್ಚೆ ಮಾಡಲ್ಲ, ಮುಂದೆ ಭವಿಷ್ಯದಲ್ಲಿ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಂತೂ ಇರಲ್ಲ. ನಗರಸಭೆಗೆ ನಾವು ನಗರಸಭೆನೇ ಮಹಾನಗರ ಪಾಲಿಕೆಗೆ ಪ್ರಪೋಸ್ ಮಾಡಿರೋದ್ರಿಂದ ಇದು ಮತ್ತು ಕ್ಯಾಸಬಳ್ಳಿನೇ ಪ್ರಿಯಾರಿಟಿಯಲ್ಲಿ ತೊಗೊಳ್ತೀವಿ. ಅದಾದಮೇಲೆ ಅದಕ್ಕಿಂತ ಮುಂಚೆನೂ ನಾನು ಬೇತ್ಮಂಗ್ಲನ ಪಟ್ಟಣ ಪಂಚಾಯತಿ ಗ್ರೇಡ್ ಆಗಬೇಕು ಅಂತ ಪ್ರಪೋಸಲ್ ಮಾಡಿದ್ದೆ. ಆದರೆ ನಗರಸಭೆ ವ್ಯಾಪ್ತಿಗೆ 2-5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ಅದನ್ನು ಪಾಪ್ಯುಲೇಷನ್ನು ಮತ್ತು ಬೇರೆ ಎಲ್ಲ ಪ್ಯಾರಾಮೀಟರ್ಸ್ನ ಫಾಲೋ ಮಾಡಿದಾಗ ಹತ್ತಿರ ಇರೋ ಒಂದು 3-4 ಪಂಚಾಯತಿ ಕೊಡಬೇಕು ಅಂತಂದಾಗ ನಾನು ಕಮಸಂದ್ರ, ಪಾರನ್ಹಳ್ಳಿ ಮತ್ತು ಬೇತ್ಮಂಗ್ಲ ಕೊಟ್ಟಿದ್ದೆ. ಇದು ಗ್ರಾಮ ಪಂಚಾಯತಿಯಾಗಿ ಉಳ್ಕೊಳ್ಳೋತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೇನೆ ಸರಿಯಾಗಿ ಮಾಹಿತಿ ಇಲ್ಲ. ಫಸ್ಟಲ್ಲಿ 2 ವರ್ಷದಿಂದ ಇದನ್ನು ಪ್ರಸ್ತಾವನೆ ಕೊಟ್ಟಿದ್ದು ಮಾತ್ರ ಬರೀ ಪಟ್ಟಣ ಪಂಚಾಯತಿ. ನಮ್ಮದು KGF ಡೆವಲಪ್ಮೆಂಟ್ ಅಥಾರಿಟಿ ಸಪ್ರೇಟ್ ಆಗ್ತಾ ಇರೋದ್ರಿಂದ ನಾವು ಅದನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ನಗರಸಭೆನ ಕೋಲಾರ ಹೋಗಿದೆ ಪ್ರಸ್ತಾವನೆ, ಇನ್ನು ನಮ್ಮ 2 ಜಿಲ್ಲೆಯಲ್ಲಿ 2-3 ಹೋಗಿದೆ, ನಮ್ಮದು ಅದೇ ಥರ ಒಂದು ಪ್ರಸ್ತಾವನೆ ಕಳಿಸಿದ್ದೀವಿ. ನಗರಸಭೆ ಇತಿಮಿತಿಗೆ ಬಂದಾಗ ಇದು ಗ್ರಾಮ ಪಂಚಾಯತಿ ಆಗಿ ಇದಾಗಲ್ಲ. ಅದು ಮುನ್ನೆ ಸ್ವಲ್ಪ ಡೆವಲಪ್ ಆಗಬೇಕು ಅಂದರೆ ಅಲ್ಲಿನ ಗ್ರ್ಯಾಂಟ್ಸ್ ಬಂದರೆ ತುಂಬ ಸಹಾಯ ಆಗುತ್ತೆ. ಗ್ರಾಮ ಪಂಚಾಯತಿಗಿಂತ ಆ ಗ್ರ್ಯಾಂಟ್ಸ್ ಏನಾದರೂ ಇದೆಲ್ಲ ಮರ್ಜ್ ಆಗಿದಾಗ ಆ ಗ್ರ್ಯಾಂಟ್ಸ್ ಇನ್ನೂ ನಮ್ಗೆ ಅನುಕೂಲ ಆಗುತ್ತೆ. ಅದೊಂದು ದೂರದೃಷ್ಟಿಯಿಂದ ಪ್ರಯತ್ನ ಮಾಡ್ತೇವೆ. ಅಲ್ಲ, ಕಾಂಪ್ಲೆಕ್ಸ್ ಈಗ ಮಾಡೋಣ ಸರ್, ಇನ್ನೂ ಏನೇನೋ ಗ್ರ್ಯಾಂಟ್ ಇದೆ. ಕಾಂಪ್ಲೆಕ್ಸ್ಗೆ ನನಗೇನು ಯಾವ ಗ್ರ್ಯಾಂಟ್ ತರಬೇಕು ಏನು ಅಂತ ನಮಗೀಗ ಒಂದು ದೂರದೃಷ್ಟಿ ಇದ್ದರೆ ಅದು ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ನಾವು ಅವ್ರು ಕೊಟ್ಟಿರೋ ಪ್ರಸ್ತಾವನೆ ತಗೊಳ್ಳೋಣ. ಅದು ಒಂದು ವಿಚಾರ. ಅದಾದಮೇಲೆ ಕಾಲೋನೀಸ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಗ್ರ್ಯಾಂಟ್ ತಂದಿದ್ದೀವಿ. ಐಮಾಸ್ ಲೈಟು, ಕಾಲೋನೀಸ್, ರೋಡ್ 2 ಕೋಟಿ ಅನುದಾನದಲ್ಲಿ ಪ್ರಸ್ತಾವನೆ ಅಷ್ಟೇ ಕೊಡಬೇಕು. ಕೆಲಸ ನಾನು ಮಾಡ್ಕೋಬೇಕು ಅಂದರೆ ಈ ಕೆಲಸದಲ್ಲಿ ಈ ಸತಿ ನೀವು ಮಾಡ್ಕೊಳಕ್ಕಾಗಲ್ಲ. ಈಗ ನಾವು ತಂದಿರೋ 2 ಕೋಟಿ ಅನುದಾನದಲ್ಲಿ ಯಾರು ಇವ್ರ ಏರಿಯಾದಲ್ಲಿ ಮೆಂಬರ್ಸ್ ಮಾಡ್ಕೊಳಕ್ಕಾಗಲ್ಲ. ಟೆಂಡರು ಯಾವುದೋ ಒಂದು ರೀತಿಯಲ್ಲಿ ಗ್ರ್ಯಾಂಟ್ ತಂದಿದ್ದಾರೆ, ಕೆಲಸ ಮಾಡಿಸ್ತೀವಿ. ಎಲ್ಲ ಮೆಂಬರ್ಸು ಪ್ರಪೋಸಲ್ ನನಗೆ ಕೊಡಬೇಕಂದ್ರೆ ನನ್ನ ಆಫೀಸ್ಗೆ ಕೊಡಬೇಕು. ನನಗೆ ಕೊಡಬೇಕಂದ್ರೆ ನಾನು ಸೆಷನ್ನಲ್ಲಿದ್ದಾಗ ನಾನು ಹುಡ್ಕೊಂಡು ಬಂದರೆ ನಾನು ಸಿಗಲ್ಲ. ನಮಗೆ ಜವಾಬ್ದಾರಿ ಇದೆ. 10 ಗಂಟೆಗೆ ಒಳಗಡೆ ಹೋದರೆ ಸೆಷನ್ ಮುಗಿಯೋವರೆಗೂ ಆಚೆ ಬರಬಾರ್ದು ಅಂತ ಕೆಲವೊಂದು MLSಗೆ ಒಂದು ಇದನ್ನು ಕೊಟ್ಟಿರ್ತಾರೆ ನಮ್ಗಲ್ಲಿ. ಇದರಿಂದ ನಾವು ಯಾವುದೋ ಒಂದು ಅರ್ಧ ಗಂಟೆ 20 ನಿಮಿಷ ಬಂದು ಹೋಗ್ತಾ ಇರ್ತೀವಿ, ಆಚೆ ಬರೋಂಗಿರಲ್ಲ. ನಾನು ಪ್ರಿಮಿಸಸ್ ನೀವು 2-3 ದಿನದಲ್ಲೇ ಕೊಡಬೇಕು. ಮತ್ತು ಅವ್ರು ವಿಸಿಟ್ ಮಾಡ್ತಾರೆ ಎಲ್ಲ ಬ್ಲಾಕ್. 2 ಕೋಟಿಯಲ್ಲಿ ಎಲ್ಲಿ ರೋಡ್ ಮಾಡೋಕ್ಕಾಗತ್ತೆ, ಐಮಾಸ್ ಲೈಟ್ ಮಾಡೋಕ್ಕಾಗತ್ತೆ. ಇಂಪಾರ್ಟೆಂಟ್ ರೋಡು ಐಮಾಸ್ ಲೈಟೇ ಮಾಡಿ, ಡ್ರೈನೆಲ್ಲ ನೀವು ಪಂಚಾಯತಿಯಲ್ಲೇ ತಗೊಳ್ಳಿ ಅಂತ ನಂದು. ಮುಂದೆ ಇನ್ನೊಂದು 4-5 ತಿಂಗಳಲ್ಲಿ ನಾನು ಜಾಸ್ತಿನೇ ಅನುದಾನ ತರ್ತೀನಿ. ಅವಾಗ ಮತ್ತೆ ಕುತ್ಕೊಂಡು ನಿಮ್ಮ ಹತ್ರ ಎಲ್ಲ ಪ್ರಪೋಸಲ್ಸ್ ತೊಗೋತೀನಿ. ಇವಾಗ ಬಂದಿರೋ 2 ಕೋಟಿನೂ ಅದು ಸದ್ಬಳಕೆ ಆಗಿ ಎಲ್ಲ ಮೆಂಬರ್ಸಿಂದನೂ ನಾನು ಪ್ರಪೋಸಲ್ ತೊಗೊಂಡಿದ್ದೀನಿ ಅನ್ನೋದೇ ನನಗೆ ಬರಬೇಕು. ಆಮೇಲೆ ನಿಮ್ಮಲ್ಲಿ ನಾನು ಕಿತ್ತಾಟ ತರಲ್ಲ. ನೀವು ಕೆಲಸ ಮಾಡಿ, ನೀವು ಇದೊಂದು ಕೆಲಸ ನಿಮಗೆ ಮಾಡೋಕ್ಕೆ ನಾವು ಕೊಡೋಕ್ಕೆ ಅವಕಾಶ ಆಗಲ್ಲ. ಬೇರೆ ಥರ ಗ್ರ್ಯಾಂಟ್ ಬಂದಿರೋದು, ಬಟ್ ಕೆಲಸ ತೊಗೊಳ್ತೀವಿ ನಾವು ಅವ್ರ ಹತ್ರ. ನೀವು ಪ್ರಸ್ತಾವನೆ ಕೊಡಬೇಕಾಗುತ್ತೆ. ಬಿಲ್ಡಿಂಗ್ಗೆ ರೆವಿನ್ಯೂ ಅವ್ರನ್ನ ಕರ್ಕೊಂಡು ನೀವು 2 ಜಾಗ ನೋಡಿ, ಅದರಲ್ಲಿ ನಾನು ಯಾವುದು ಬೆಸ್ಟ್ ಇದೆ. ನೀವು ಪಂಚಾಯತಿ ಬಿಲ್ಡಿಂಗ್ ಕಟ್ಟೋದು ಇರಲಿ, ಅದು ನಾಳೆ ಏನಕ್ಕಾದರೂ ಮಲ್ಟಿಪರ್ಪಸ್ಗೆ ಉಪಯೋಗ ಆಗುತ್ತೆ. ನೀವು ಸ್ವಲ್ಪ ಯಾವುದಾದ್ರೂ ಕೋಲಾರ್ಗೆ ಹೋಗ್ತಾ ದಾರಿಯಲ್ಲೋ ಅಥವಾ ಟುವರ್ಡ್ಸ್ KGF ಬರೋ ದಾರಿ ಕಡೆನೋ ಎಲ್ಲಾದರೂ 1 ಎಕರೆ ಮಾಡಿದ್ರೆ ಬೆಟರ್ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇಲ್ಲಿ ಇಲ್ಲ ಅಂದ್ರೆ ಫಿಶರಿ ಆಫೀಸ್ ಎಲ್ಲಿ ಜಾಗ ಇದ್ರು ಹುಡುಕಿ ಫಿಶರಿ ಆಫೀಸ್ ಹತ್ರ ಇದೆ ಅಲ್ಲ, ಕಾರ್ನಾಡ್ ಮೈನರ್ಪೇಟೆಗೆ ಹೋಗ್ತೀವಿಲ್ಲ. ಬಟ್ ಇಲ್ಲಿ ವಾಟರ್ ಎಂಟ್ರೆನ್ಸ್ ಆದ್ರೆ ಊರಿಗೆ ಸೆಂಟ್ರ್ ಇರುತ್ತೆ. ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ರೆ ನಮ್ಗೆ ಅಲ್ಲಿ ಜಾಗ ಇದೆ, 2 ಜಾಗ ಇದೆ. ಫಿಶರಿ ಆಫೀಸ್ ಕಾಂಪೌಂಡ್ ಜಾಗ ಇದೆ, ಸುಮಾರು ಜಾಗ ಇದೆ ಅಲ್ಲಿ.
ಆಮೇಲೆ ನಾನು ನೆಕ್ಸ್ಟ್ ಬರೋವಾಗ ಬೇತ್ಮಂಗ್ಲದ ಒಂದು ಸ್ಕೂಲು ನಾನು KGF ಅಲ್ಲಿ ಒಂದು CSR ಆ್ಯಕ್ಟಿವಿಟಿಯಲ್ಲಿ ಹೇಗೆ ಡೆವಲಪ್ ಮಾಡ್ತೀನಿ, ಸ್ವಲ್ಪ ಫಂಡ್ಸ್ ತರ್ತೀನಿ. ಬೇತ್ಮಂಗ್ಲದ ಒಂದು ಸ್ಕೂಲ್ನ ಮಿಡ್ಲಿ ಸ್ಕೂಲ್ನೇ ತಗೋಬೇಕು, ಭಾಳ ಹಳೆ ಕಟ್ಟಡ ಅದು. ಅದೇ ತುಂಬ ಹಳೆ ಸ್ಕೂಲ್ನ ನಾವು ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಹೈಸ್ಕೂಲ್ನ ಸ್ವಲ್ಪ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸ್ಮಾರ್ಟ್ ಕ್ಲಾಸಸ್ ಬರುತ್ತೆ ಆ ಜಾಗದಲ್ಲಿ, ಸ್ವಲ್ಪ ಚೆನ್ನಾಗಿ ಪ್ಲೇ ಗ್ರೌಂಡು ಎಲ್ಲ ನೀಟಾಗಿ ಮಾಡ್ಬೋದು. ಇಲ್ಲಾಂದ್ರೆ ಭಾಳ ಚೆನ್ನಾಗಿದೆ. ಒಂದು ವಿಸಿಟ್ ಮಾಡೋಣ. ಈ ಸತಿ ಆಗಿದ್ರೆ ಮಾಡ್ತಾ ಇದ್ದೆ, ಆದರೆ ರಾಮಲಿಂಗ ರೆಡ್ಡಿ ಅವ್ರು ಬರ್ತೀನಿ ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ಮೇಡಮ್. ಆಮೇಲೆ ನಗರಸಭೆಯವರು ಇದು ವಾಟರ್ ಬೋರ್ಡ್ದು ಅಲ್ಲಿ KGFದು ಅವರು ಹಸ್ತಾಂತರ ಮಾಡ್ಕೊಂಡು ಒಂದು ಹಾಸ್ಟೆಲ್ ಬಂದಿದೆ, ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ತಾ ಇದ್ವಿ. ಪಂಚಾಯತಿ ಜಾಗ ನೋಡೋದಕ್ಕೆ ಬ್ಯಾಕ್ವರ್ಡ್ ಒಂದು ಹಾಸ್ಟೆಲ್ 100 ಸ್ಟ್ರೆಂತ್ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ. ಕೆಲವೊಂದೆಲ್ಲ ನಮಗೆ ಚೇಂಜ್ ಆಫ್ ಇದರಿಂದ ಇಲ್ಲಿ ಕೊಟ್ಟಿದ್ದಾರೆ. ಬೇತ್ಮಂಗ್ಲಕ್ಕೆ ಅವಶ್ಯಕತೆ ಇದೆ ಅಂತ ನಾನು ಬೇಡಿಕೆ ಇಟ್ಟಿದ್ದೆ ಅಂತ ಅಂದ್ಬಿಟ್ಟು ಬೇರೆ ಎಲ್ಲೋ ಹೋಗ್ತಾ ಇದ್ದಿದ್ದನ್ನು ನನ್ನ ಬೇಡಿಕೆ ಮೇಲೆ ಇಲ್ಲಿ ತಂದಿದ್ದಾರೆ. 100 ಸ್ಟ್ರೆಂತ್ ಇರೋದು. ಈ ಅಕಾಡೆಮಿಕ್ಕೆ ಶುರು ಆಗಬೇಕು ಅಂದರೆ ನಾವು ಜಾಗ ತೋರಿಸಿರ್ಲಿಲ್ಲ, ಸ್ಟ್ರಕ್ಚರ್ ಬರಬೇಕಾಗಿತ್ತು. ಹೀಗೆ ಶುರು ಮಾಡಿ ಅಂತ ಹೇಳಿದ್ದಕ್ಕೆ ಸದ್ಯಕ್ಕೆ ಶುರು ಮಾಡಿದ್ದಾರೆ. ನಾವು ಜಾಗ ತೋರಿಸಿದ ತಕ್ಷಣ ಅಲ್ಲಿ ಸ್ಟ್ರಕ್ಚರ್ ಬರುತ್ತೆ. ಹಿಂಗೆ ಮೊರಾರ್ಜಿ ದೇಸಾಯಿ ಇದು ಹಾಸ್ಟೆಲ್ಸು ಸ್ಕೂಲ್ಸ್ ಕಟ್ತಾರೆ, ಅದೇ ಥರ ಅದು ಮಾಡ್ತಾರೆ. ಜಾಗ ನೋಡೋಕೆ ಬಂದಾಗ ಇದು ಒಂದು ಬ್ಯಾಕ್ವರ್ಡ್ದು ಹಾಸ್ಟೆಲ್ಸ್ ನೋಡೋದಕ್ಕೂ ಆ ಜಾಗನೂ ಗುರ್ತಿಸಿ ಪಂಚಾಯತಿದು ಜಾಗ ಯಾವುದು ಅಂತ ಖಾತ್ರಿ ಮಾಡಿಕೊಂಡು ನೆಕ್ಸ್ಟ್ ಬಂದಾಗ ಇದೆಲ್ಲ ನೋಡೋಣ. ಇಲ್ಲಿಗೆ 100 ಸ್ಟ್ರೆಂತ್ ಇಲ್ಲಾಗಿದೆ. ಸುಂದರಪಾಳ್ಯಕ್ಕೆ 30-20 ಅಷ್ಟೇ ಸ್ಟ್ರೆಂತ್ ಆಗೋದು. ಹಾಸ್ಟೆಲ್ ಜಾಸ್ತಿ ನೋಡಿದ್ವಿ. ಮೊರಾರ್ಜಿ ಸ್ಕೂಲು ಜಾಸ್ತಿ ಪ್ರಯತ್ನ ಮಾಡಿದ್ವಿ. ಚಿಗರಾಪುರದ ಹತ್ರ ಇರುವಂಥ ಮೊರಾರ್ಜಿ ಸ್ಕೂಲ್ ಥರನೇ ಇನ್ನೂ 1-2 ನಾನು ಒಂದು ಟೌನಿಗೆ ಇನ್ನೊಂದು KV ಸ್ಕೂಲ್ನ ಗೌರ್ಮೆಂಟಿಂದನೇ ಮಾಡಿಸ್ತಾ ಇದ್ದೀವಿ. ಇನ್ನೊಂದು KGF ಆ ಒಂದು ಕಾನ್ಸೆಪ್ಟಲ್ಲಿ ಇವಾಗ KGF ಅಲ್ಲಿ ಒಂದೇ ಅಲ್ವಾ KV ಸ್ಕೂಲ್ ಇರೋದು, ಸೆಂಟ್ರಲ್ ಗೌರ್ಮೆಂಟ್ದು. ಅದೇ ಥರ ಕಾನ್ಸೆಪ್ಟಲ್ಲಿ ಅದೇ ಥರ ನಾವು ಒಂದು ಕರ್ನಾಟಕದಲ್ಲಿ ಅದೇ ಥರ ಮಾಡ್ತಾರೆ. 10 ಸ್ಕೂಲ್ ಮಾಡ್ತಾರೆ. ಅದರಲ್ಲಿ ಒಂದು ನಾನು KGFಗೆ ತರ್ತಾ ಇದ್ದೀನಿ. KGF ಇರುತ್ತೆ KV ಸ್ಕೂಲ್ ಥರ ಕೇಂದ್ರೀಯ ವಿದ್ಯಾಲಯ ಇಂಪಾರ್ಟೆನ್ಸ್ ನಂಗೆ ಅರ್ಥ ಆಯಿತು. ಅದಕ್ಕೆ ನಾವು ಬೆಮೆಲ್ ಹತ್ರ ಇದು ಪೈಲಟ್ಸಿಂದ ಒಂಚೂರು ಮುಂದಕ್ಕೆ ಇರುತ್ತೆ. ಅದು ಒಳ್ಳೆ ಜಾಗದಲ್ಲೇ ಮಾಡ್ತಾ ಇದೀವಿ ಅದನ್ನು. ಮೇಡಮ್. ಆಮೇಲೆ ಇದು ವಾಟರ್ ಬೋರ್ಡ್ದು ನಗರಸಭೆಯವರು